ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಎಚ್ ಟಿ ಎಮ್ ಎಲ್ ಲಿಂಕ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಬನ್ನಿ ಇವಾಗ ಲಿಂಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಎಚ್ ಟಿ ಎಮ್ ಎಲ್ ಲಿಂಕ್ಸ್ ಅಂದರೆ ಇದನ್ನು ಹೈಪರ್ ಲಿಂಕ್ ಅಂತ ಕರೀತಾರೆ. ಸೊ ಇದನ್ನು ಹೈಪರ್ ಲಿಂಕ್ಸ್ ಅಂತ ಕರೀತಾರೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಇನ್ನೊಂದು ಡಾಕ್ಯುಮೆಂಟ್ಗೆ ಹೋಗ್ಬೋದು. ಆಮೇಲೆ ಆ ಲಿಂಕ್ ಮೇಲೆ ಮೌಸ್ ಓವರ್ ಮಾಡಿದ್ರೆ ಒಂದು ಕರ್ಸರ್ ಸಿಂಬಲ್ ಬರುತ್ತೆ. ಆ ಲಿಂಕ್ ಒಳಗಡೆ ನೀವು ಟೆಕ್ಸ್ಟನ್ನು ಹಾಕೊಬೋದು, ಇಲ್ಲ ಬೇರೆ ಏನಾದರೂ ಯು ಆರ್ ಎಲ್ ಕೂಡ ಹಾಕೊಬೋದು, ಇಲ್ಲ ಇಮೇಜನ್ನು ಹಾಕೊಬೋದು, ಇಲ್ಲ ಯಾವ್ದಾದ್ರು ಎಚ್ ಟಿ ಎಮ್ ಎಲ್ ಎಲಿಮೆಂಟ್ ಕೂಡ ಹಾಕೊಬೋದು. ಸೊ ಮೇನ್ ಇಂಪಾರ್ಟೆಂಟು ಇದನ್ನು ಹೈಪರ್ ಲಿಂಕ್ ಅಂತ ಕರೀತಾರೆ. ಸೊ ಇದ್ರ ಸಿಂಟ್ಯಾಕ್ಸ್ ನೋಡೋಣ. ಸಿಂಟ್ಯಾಕ್ಸ್ ಬಂದ್ಬಿಟ್ಟು ನೋಡಿ, ಲಿಂಕ್ ಅಂದಿದ ತಕ್ಷಣ ನಿಮಗೆ ಲಿಂಕ್ ಟ್ಯಾಗ್ ಅನ್ಕೊಬೋದು. ಇದು ಲಿಂಕ್ ಟ್ಯಾಗ್ ಅಲ್ಲ, ಇದು ಎ ಟ್ಯಾಗ್. ಎ ಟ್ಯಾಗ್ ಅಂದರೆ ಆ್ಯಂಕರ್ ಟ್ಯಾಗು. ಆಮೇಲೆ ಎಚ್ ಆರ್ ಎಫ್ ಆಟ್ರಿಬ್ಯೂಟ್ ಇದೆ, ಅದು ಒಳಗಡೆ ನಾವು ಯು ಆರ್ ಎಲ್ ಕೊಡಬೇಕು. ಸೊ ಫಸ್ಟ್ ಆಫ್ ಆಲ್ ಲಿಂಕ್ ಅಂದರೆ ಗೊತ್ತಾಯ್ತಲ್ಲ ನಿಮಗೆ. ಸೊ ಇಲ್ಲಿ ನಾವು ಯಾವ ಯು ಆರ್ ಎಲ್ ಕೊಡ್ತಿರೋ ಆ ಯು ಆರ್ ಎಲ್ಗೆ ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಹೋಗುತ್ತೆ. ಸೊ ಇಲ್ಲಿ ಲಿಂಕ್ ಟೆಕ್ಸ್ಟ್ ಅಂತ ಏನಿದೆ ಇದು ಯೂಸರ್ಸ್ಗೆ ಕಾಣಿಸುತ್ತೆ ಬ್ರೌಸರಲ್ಲಿ. ಸೊ ಇದೆಲ್ಲ ಯು ಆರ್ ಎಲ್ ಎಲ್ಲ ಕಾಣಿಸಲ್ಲ, ಬರೀ ಈ ಲಿಂಕ್ ಟೆಕ್ಸ್ಟ್ ಏನಿರುತ್ತೆ ಈ ಟ್ಯಾಗ್ ಒಳಗಡೆ ಅದು ಮಾತ್ರ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಎಕ್ಸಾಂಪಲ್ಲು, ಎ ಟ್ಯಾಗ್ ಇದೆ, ಎಚ್ ಆರ್ ಎಫ್ ಅಂತಿದೆ, ಈಕ್ವಲ್ಸ್ www.google.com ಇದೆ, ಆಮೇಲೆ ವಿಸಿಟ್ ಗೂಗಲ್ ಅಂತಿದೆ, ಆಮೇಲೆ ಆ್ಯಂಕರ್ ಟ್ಯಾಗ್ ಕ್ಲೋಸ್ ಆಗಿದೆ. ಸೊ ಇವಾಗ ಏನಾಗುತ್ತೆ, ಬ್ರೌಸರಲ್ಲಿ ಇದನ್ನು ರನ್ ಮಾಡಿದ್ರೆ ವಿಸಿಟ್ ಗೂಗಲ್ ಮಾತ್ರ ಕಾಣಿಸುತ್ತೆ. ಇದು ಆ್ಯಂಕರ್ ಟ್ಯಾಗು ಇದೆಲ್ಲ ಏನೂ ಕಾಣಿಸಲ್ಲ, ಇದು ಟ್ಯಾಗ್ ಅಲ್ಲ. ಸೊ ಎಚ್ ಟಿ ಎಮ್ ಎಲ್ ಟ್ಯಾಗ್ಸು ಬ್ರೌಸರಲ್ಲಿ ಡಿಸ್ಪ್ಲೇ ಆಗಲ್ಲ, ಬರೀ ಟೆಕ್ಸ್ಟ್ ಮಾತ್ರ ಬ್ರೌಸರಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಈ ಸಿಂಟ್ಯಾಕ್ಸ್ ನಿಮಗೆ ಅರ್ಥ ಆಯ್ತಲ್ಲ. ಸೊ ಲಿಂಕ್ ಅಂದರೆ ಆ್ಯಂಕರ್ ಟ್ಯಾಗು, ಲಿಂಕ್ ಟ್ಯಾಗ್ ಬೇರೆ ಇದೆ, ಅದ್ರ ಬಗ್ಗೆ ನಿಮಗೆ ಮುಂದಿನ ವೀಡಿಯೋಲಿ ಹೇಳ್ಕೊಡ್ತೀನಿ. ಇದು ಆ್ಯಂಕರ್ ಟ್ಯಾಗು, ಇದನ್ನು ಹೈಪರ್ ಲಿಂಕ್ ಅಂತ ಕರೀತಾರೆ. ಸೊ ಇವಾಗ ಕೋಡ್ಗೆ ಹೋಗ್ಬಿಟ್ಟು ಸುಮ್ಮನೆ ಒಂದು ಲಿಂಕನ್ನು ಕ್ರಿಯೇಟ್ ಮಾಡೋಣ. ಸೊ ಇವಾಗ ನಾನೇನು ಮಾಡ್ತೀನಿ, ಒಂದು ಎ ಟ್ಯಾಗ್ ಹಾಕ್ಕೊತೀನಿ, ಎ ಟ್ಯಾಗ್ ಕ್ಲೋಸ್ ಮಾಡ್ತೀನಿ. ಸೇಮ್ ಥಿಂಗ್ ಇಲ್ಲಿ ವಿಸಿಟ್ ಗೂಗಲ್ ಅಂತಲೇ ಕೊಡ್ತೀನಿ, ಓಕೆನಾ. ಸೊ ಆಮೇಲೆ ಇದರಲ್ಲಿ ಮೇನ್ ಆಟ್ರಿಬ್ಯೂಟ್ ಅಲ್ಲ, ಎಚ್ ಆರ್ ಎಫ್ ಆಟ್ರಿಬ್ಯೂಟ್ ಬಂದ್ಬಿಟ್ಟು www.google.com. ಇವಾಗ ಇದನ್ನು ರನ್ ಮಾಡಿ ನೋಡೋಣ. ನೋಡಿ ಇಲ್ಲಿ ಮೇಲ್ಗಡೆ google.com ಅಂತಿದೆ. ಸೊ ನಾನು ಇದನ್ನು ಕ್ಲಿಕ್ ಮಾಡಿದ್ರೆ, ಒಂದು ನಿಮಿಷ, ಸೊ ಇದನ್ನು HTTPS ಅಂತ ಕೊಡ್ತೀನಿ, $google.com ಅಂತ ಕೊಡ್ತೀನಿ. ನೋಡಿದ್ರಲ್ಲ, ಇದನ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಗೂಗಲ್ ವೆಬ್ಸೈಟ್ಗೆ ಹೋದೆ. ಸೊ ಲಿಂಕ್ ಅನ್ನೋದೇ ಅದನ್ನು, ಸೊ ಎಚ್ ಟಿ ಎಮ್ ಎಲ್ ಲಿಂಕ್ಸ್ ಅನ್ನೋದೇ ಇದನ್ನು. ಸೊ ನೀವು ಇನ್ನೊಂದು ವೆಬ್ಸೈಟ್ಗೆ, ಈ ಬ್ರೌಸರಿಂದ ಇನ್ನೊಂದು ವೆಬ್ಸೈಟ್ಗೆ ಹೋಗಬೇಕು ಅಂದರೆ ಇದನ್ನು ಎಚ್ ಟಿ ಎಮ್ ಎಲ್ ಲಿಂಕ್ಸ್ ಅಂತ ಕರೀತಾರೆ. ನೋಡಿ ಮತ್ತೆ ಕ್ಲಿಕ್ ಮಾಡ್ತೀನಿ ನಾನು. ಸೊ ಮತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಗೂಗಲ್ಗೆ ಹೋದೆ. ಸೊ ಇವಾಗ ಮತ್ತೆ ಬರ್ತೀನಿ. ಓಕೆ. ಸೊ ಇವಾಗ ಇದರಲ್ಲಿ ಕೆಲವೊಂದು ಆಟ್ರಿಬ್ಯೂಟ್ಸ್ ಇದೆ, ತುಂಬ ಇಂಪಾರ್ಟೆಂಟಾಗಿ ಕಲ್ತ್ಕೊಬೇಕು ನೀವು. ಏನು ಆಟ್ರಿಬ್ಯೂಟ್ಸ್ ಅಪ್ಪ? ಇವಾಗ ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು ನೋಡಿ, ನಾನು ಇದನ್ನು ಕ್ಲಿಕ್ ಮಾಡಿದ್ರೆ ಇದೇ ಬ್ರೌಸರಲ್ಲೇ ರೀಡೈರೆಕ್ಟ್ ಆಯಿತು. ಸೊ ನಾನಿವಾಗ ಇನ್ನೊಂದು ಬ್ರೌಸರ್ಗೆ ಹೋಗಬೇಕು, ಹೊಸ ಟ್ಯಾಬಲ್ಲಿ ಓಪನ್ ಮಾಡಬೇಕು, ಅದನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಇದರಲ್ಲಿ ಕೆಲವೊಂದು ಟಾರ್ಗೆಟ್ಸ್ ಇದ್ದಾವೆ, ಟಾರ್ಗೆಟ್ ಆಟ್ರಿಬ್ಯೂಟ್ಸ್ ಇದ್ದಾವೆ. ಫಸ್ಟ್ ಬಂದ್ಬಿಟ್ಟು ಸೆಲ್ಫು ಅಂದರೆ ಡಿಫಾಲ್ಟು. ಸೊ ಇದು ಕೊಟ್ಟಿಲ್ಲ ಅಂದ್ರೂ ಇದೇ ಆಟ್ರಿಬ್ಯೂಟ್ ಇರುತ್ತೆ. ಓಪನ್ಸ್ ದಿ ಡಾಕ್ಯುಮೆಂಟ್ ಇನ್ ದಿ ಸೇಮ್ ವಿಂಡೋ ಅಂದರೆ ಇವಾಗ ನೋಡೋದಲ್ಲ, ಡಿಫಾಲ್ಟಾಗಿ ಅದೇ ಬ್ರೌಸರಲ್ಲೇ ಅದೇ ಡಾಕ್ಯುಮೆಂಟಲ್ಲೇ ಆ ಲಿಂಕ್ ಓಪನ್ ಆಗುತ್ತೆ. ಇವಾಗ ಅಂಡರ್ಸ್ಕೋರ್ ಬ್ಲ್ಯಾಂಕ್ ಅಂತಿದೆ,
ಇದೇನು ಮಾಡುತ್ತೆ, ಓಪನ್ಸ್ ದಿ ಡಾಕ್ಯುಮೆಂಟ್ ಇನ್ ನ್ಯೂ ವಿಂಡೋ ಅವರ ಟ್ಯಾಬ್. ಸೊ ನೋಡೋಣ ಇವಾಗ. ಸೊ ಇಲ್ಲಿ ನಾವು ಟಾರ್ಗೆಟ್ ಕೊಟ್ಬಿಟ್ಟು ಅಂಡರ್ಸ್ಕೋರ್ ಟ್ಯಾಗ್. ಇವಾಗ ಇದನ್ನು ರನ್ ಮಾಡೋಣ. ನೋಡಿ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಇದು ನ್ಯೂ ಬ್ರೌಸರಲ್ಲಿ ನ್ಯೂ ಟ್ಯಾಬಲ್ಲಿ ಓಪನ್ ಆಯಿತು. ಬ್ಲ್ಯಾಂಕ್ ಕೊಟ್ಟರೆ ಸೆಲ್ಫ್ ಅಂದರೆ ಇದರಲ್ಲೇ ಓಪನ್ ಆಗುತ್ತೆ. ಸೊ ಅದನ್ನು ತೋರಿಸ್ಕೊಡ್ತೀನಿ ಬೇಕಾದ್ರೆ. ಸೊ ಅಂಡರ್ಸ್ಕೋರ್ ಸೆಲ್ಫ್. ಸೊ ಇವಾಗ ಇದನ್ನು ರನ್ ಮಾಡ್ತೀನಿ. ನೋಡಿ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇದೇ ಬ್ರೌಸರಲ್ಲೇ ಇದೇ ಟ್ಯಾಬಲ್ಲೇ ಗೂಗಲ್ಗೆ ಹೋಯಿತು. ಸೊ ಮತ್ತೆ ನಾನು ಬ್ಯಾಕ್ ಬರ್ತೀನಿ. ನೆಕ್ಸ್ಟ್ ಆಟ್ರಿಬ್ಯೂಟ್ ಏನಿದೆ ನೋಡೋಣ. ಅಂಡರ್ಸ್ಕೋರ್ ಪೇರೆಂಟ್ ಅಂತ ಇದೆ. ಓಪನ್ ದಿ ಡಾಕ್ಯುಮೆಂಟ್ ಇನ್ ದಿ ಪೇರೆಂಟ್ ಐ ಫ್ರೇಮ್, ಪೇರೆಂಟ್ ಫ್ರೇಮ್ ಅಂತ ಇದೆ. ಸೊ ಇದನ್ನು ಟ್ರೈ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಓಕೆ, ಸೊ ಟಾರ್ಗೆಟ್ ಅಂಡರ್ಸ್ಕೋರ್ ಪೇರೆಂಟ್ ಅಂತ ಕೊಟ್ಟಿದ್ದೀನಿ. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಪೇರೆಂಟ್ ಅಂದರೆ ಇವಾಗ ಕರೆಂಟ್ಲಿ ನಾನು ಇದೇ ಬ್ರೌಸರಲ್ಲೇ ಇದ್ದೀನಿ. ಸೊ ಇದೇ ಪೇರೆಂಟ್ ಅಂದು. ಸೊ ಅದಕ್ಕೆ ಇದು ಇದೇ ಬ್ರೌಸರಲ್ಲೇ ರನ್ ಆಯಿತು ಮತ್ತೆ. ಸೊ ಇವಾಗ ಇನ್ನೊಂದು ಯಾವ್ದಿದೆ, ಟಾಪ್ ಅಂದಿದೆ. ಓಪನ್ ದಿ ಡಾಕ್ಯುಮೆಂಟ್ ಇನ್ ದಿ ಫುಲ್ ಬಾಡಿ ಆಫ್ ದಿ ವಿಂಡೋ. ಫುಲ್ ಬಾಡಿ ಅಂದರೆ ಅದು ಟ್ರೈ ಮಾಡೋಣ ಹೆಂಗೆ ಓಪನ್ ಆಗುತ್ತೆ ಅಂತ. ಟಾಪ್ನ ಇವಾಗ ಎಕ್ಸಿಕ್ಯೂಟ್ ಮಾಡೋಣ. ಟಾಪ್ ಕೂಡ ಆಲ್ಮೋಸ್ಟ್ ಸೇಮ್ ಆಗೇ ಓಪನ್ ಆಗುತ್ತೆ. ಸೊ ಏನು ಅಂಥ ಡಿಫ್ರೆನ್ಸ್ ಕಾಣಿಸಿಲ್ಲ. ಸೊ ಮೇನ್ ಇಂಪಾರ್ಟೆಂಟ್ ಬರೋದು, ಜಾಸ್ತಿ ಎಲ್ಲರೂ ಯೂಸ್ ಮಾಡೋದು ಒಂದು ಅಂಡರ್ಸ್ಕೋರ್ ಬ್ಲ್ಯಾಂಕ್, ಇಲ್ಲ ಬೈ ಡಿಫಾಲ್ಟ್ ಅಂಡರ್ಸ್ಕೋರ್ ಸೆಲ್ಫ್. ಬೈ ಡಿಫಾಲ್ಟ್ ಅದು ಸೆಲ್ಫ್ ಕೊಟ್ಟಿಲ್ಲ ಅಂದ್ರೂ ಸೆಲ್ಫೇ ಇರುತ್ತೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಆ್ಯಂಕರ್ ಟ್ಯಾಗ್ದು ಆಟ್ರಿಬ್ಯೂಟ್ಸ್ ಎಲ್ಲ. ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಿದೆ ಅಂದರೆ, ಅಬ್ಸಲ್ಯೂಟ್ ಯು ಆರ್ ಎಲ್ಲು ಮತ್ತು ರಿಲೇಟಿವ್ ಯು ಆರ್ ಎಲ್ ಅಂತ ಇದೆ. ಈ ಅಬ್ಸಲ್ಯೂಟ್ ಯು ಆರ್ ಎಲ್ ಅಂದರೆ ಏನು, ರಿಲೇಟಿವ್ ಯು ಆರ್ ಎಲ್ ಅಂದರೆ ಏನು, ಇದನ್ನು CSS ಟ್ಯುಟೋರಿಯಲ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಇಲ್ಲೂ ಕೂಡ ಹೇಳ್ಕೊಡ್ತೀನಿ ಇವಾಗ. ಸಿಂಪಲ್ ರಿಲೇಟಿವ್ ಯು ಆರ್ ಎಲ್ ಅಂದರೆ, ಫಸ್ಟು ಅಬ್ಸಲ್ಯೂಟ್ ಯು ಆರ್ ಎಲ್ ಅಂದರೆ ಹೇಳ್ತೀನಿ. ಅಬ್ಸಲ್ಯೂಟ್ ಯು ಆರ್ ಎಲ್ ಅಂದರೆ ಆನ್ಲೈನ್ ಲಿಂಕ್ ಇರುತ್ತೆ ಇಲ್ಲಿ ಈ ಥರ https://www.google.com ಅಂತ. ಅದೇ ರಿಲೇಟಿವ್ ಯು ಆರ್ ಎಲ್ ಡೈರೆಕ್ಟಾಗಿ ಫೋಲ್ಡ್ರ್ ಪಾತ್ ಇರುತ್ತೆ. ಇಷ್ಟೇ ಡಿಫ್ರೆನ್ಸು. ಸೊ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂದರೆ, ಯಾವತ್ತೂ ರಿಲೇಟಿವ್ ಯು ಆರ್ ಎಲ್ ಯೂಸ್ ಮಾಡಿ. ರಿಲೇಟಿವ್ ಯು ಆರ್ ಎಲ್ ಯಾಕೆ ಯೂಸ್ ಮಾಡಬೇಕು ಅಂದರೆ, ಇನ್ ಕೇಸ್ ನೀವು ಸರ್ವರಲ್ಲಿ ನಿಮ್ಮ ಡೊಮೈನ್ ಚೇಂಜ್ ಮಾಡಿದ್ರು ಕೂಡ ರಿಲೇಟಿವ್ ಯು ಆರ್ ಎಲ್ ಚೇಂಜ್ ಆಗಲ್ಲ. ಸೊ ಡೊಮೈನ್ ಅಂದರೆ ಇವಾಗ ನೋಡಿ, ಇಲ್ಲಿ ಒಂದು ನಿಮ್ಮದು ಏನೋ ವೆಬ್ಸೈಟ್ ಇರುತ್ತೆ ಅಂದ್ಕೊಳ್ಳಿ. ಸೊ ಆ ವೆಬ್ಸೈಟ್ ನೇಮ್ನ ನೀವು ಬೇರೆ ನೇಮ್ ಚೇಂಜ್ ಮಾಡಿ ಕೋಡ್ನ ಅಪ್ಲೋಡ್ ಮಾಡೋದು ಕೂಡ ಇದು ವರ್ಕ್ ಆಗುತ್ತೆ ರಿಲೇಟಿವ್ ಯು ಆರ್ ಎಲ್ಗೆ. ಆದರೆ ನೀವು ಅಬ್ಸಲ್ಯೂಟ್ ಯು ಆರ್ ಎಲ್ ನೋಡಿ ನೀವು ಆನ್ಲೈನ್ ಲಿಂಕ್ ಕೊಟ್ಟಿರ್ತೀರಾ, ಸೊ ಅವಾಗ ಅದು ವರ್ಕೇ ಆಗಲ್ಲ. ಸಿಂಪಲ್ ಡಿಫ್ರೆನ್ಸು. ಇದು ಅಬ್ಸಲ್ಯೂಟ್ ಯು ಆರ್ ಎಲ್ ಅಂದರೆ ಆನ್ಲೈನ್ ಲಿಂಕ್ ಇರುತ್ತೆ, ರಿಲೇಟಿವ್ ಯು ಆರ್ ಎಲ್ ಅಂದರೆ ಫೋಲ್ಡರ್ ಪಾತ್ ಲಿಂಕ್ ಇರುತ್ತೆ ಅಷ್ಟೇ. ಸೊ ಲಿಂಕ್ಸ್ ಬಗ್ಗೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.